ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆ ಬೀಜದ ಚಿಕ್ಕಿ ಅಥವಾ ಶೇಂಗಾ ಚಿಕ್ಕಿಯನ್ನು ಅತ್ಯಂತ ಸುಲಭ ರೀತಿಯಲ್ಲಿ ಕೇವಲ 2 ಸಾಮಗ್ರಿಗಳನ್ನು ಉಪಯೋಗಿಸಿ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಸ್ಟವ್ ಆನ್ ಮಾಡ್ತಾ ಇದ್ದೇನೆ. ಈ ಒಂದು ಕಡಲೆ ಬೀಜವನ್ನು ಮೊದಲು ಹುರ್ಕೋಬೇಕಾಗುತ್ತೆ. ಹುರ್ಕೊಳ್ಳೋದಕ್ಕೆ ನಾನು ಈ ಪ್ಯಾನನ್ನು ಯೂಸ್ ಮಾಡ್ತಾ ಇದ್ದೇನೆ. ಕಡಲೆ ಬೀಜನ ಫ್ರೈ ಮಾಡಲಿಕ್ಕೆ ಈ ಫ್ರೈ ಪ್ಯಾನನ್ನು ಉಪಯೋಗಿಸ್ತಾ ಇದ್ದೇನೆ. ಇದನ್ನು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿ ತೊಗೊಂಡಿದ್ದು. ಮಿಂತ್ರದಲ್ಲೂ ಕೂಡ ಇದು ಸಿಗುತ್ತೆ. ನಾನ್ ಸ್ಟಿಕ್ ಫ್ರೈ ಪ್ಯಾನ್ ತುಂಬ ಚೆನ್ನಾಗಿದೆ. ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು. ಮೀಶೋ ಅಥವಾ ಮಿಂತ್ರದಲ್ಲಿ ಸಿಗುತ್ತೆ. ಫ್ರೈ ಮಾಡಲಿಕ್ಕೆ ಪ್ಯಾನನ್ನು ಈಗ ಬಿಸಿ ಮಾಡ್ತಾ ಇದ್ದೇನೆ. ಈಗ ನಾನು ಒಂದು ಬೌಲ್ ಅಳತೆಯ ಕಡಲೆ ಬೀಜನ ತೊಗೊಳ್ತಾ ಇದ್ದೇನೆ. ನೋಡಿ, ಈ ಬೌಲಲ್ಲಿ ನಾನು ಕಡಲೆ ಬೀಜನ ತೊಗೊಳ್ತಾ ಇದ್ದೇನೆ. ಇದನ್ನು ನಾನಿವಾಗ ಫ್ರೈ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಕಡಲೆ ಬೀಜನ ಫ್ರೈ ಮಾಡಬೇಕಾದ್ರೆ ಫ್ಲೇಮನ್ನು ಕಡಿಮೆ ಇಟ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಮಧ್ಯಮ ಉರಿಯಲ್ಲಿ, ಅಂದರೆ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಏನಾಗುತ್ತೆ, ಸಿಪ್ಪೆ ಎಲ್ಲ ಕಪ್ಪು ಕಲರ್ ಆಗುತ್ತೆ, ಸೀದೋದಂಗೆ ಆಗುತ್ತೆ. ಆದರೆ ಒಳಗಡೆ ಕಡಲೆ ಬೀಜ ಫ್ರೈ ಆಗಿರಲ್ಲ. ಸೊ ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ನೋಡಿ, ನಿಧಾನವಾಗಿ ಈ ರೀತಿಯಾಗಿ ಕೈ ಆಡಿಸ್ತಾ ಇರೋಣ. ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಕಡಲೆ ಬೀಜದಲ್ಲಿ ಇರ್ತಕ್ಕಂತಹ ಒಂದು ಕೆಲವು ಬೆನಿಫಿಟ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಕಡಲೆಕಾಯಿ ಬೀಜ ಉಪಯೋಗಿಸೋದ್ರಿಂದ ಇದು ನಮಗೆ ಆಹಾರದಲ್ಲಿ ಹೆಲ್ದಿ ಫ್ಯಾಟ್ಸನ್ನು ಕೊಡುತ್ತೆ. ಗುಡ್ ಫಾರ್ ಹಾರ್ಟ್ ಅಂತ ಕೂಡ ಹೇಳ್ತಾರೆ. ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಇದು ತಡೆಯುತ್ತೆ. ಈ ರೀತಿಯಾದಂತಹ ಬೆನಿಫಿಟ್ಗಳು ಈ ಒಂದು ಕಡಲೆ ಬೀಜದಲ್ಲಿ ಇದೆ. ಈಗ ನೋಡಿ, ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಕೂಡ. ಒಂದೇ ಸಮ ಎಲ್ಲವೂ ಕೂಡ ಫ್ರೈ ಆಗಿದೆ. ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಈ ಒಂದು ಹುರಿದಂತಹ ಕಡಲೆ ಬೀಜನ ನಾನು ತಣ್ಣಗಾಗಲಿಕ್ಕೆ ಬಿಡಬೇಕು. ಒಂದು ದೊಡ್ಡದಾದ ಸ್ಟೀಲ್ ತಟ್ಟೆಯಲ್ಲಿ ನಾನು ಇದನ್ನು ಸುರಿತಾ ಇದ್ದೇನೆ. ಈಗ ಇದು ತಣ್ಣಗಾಗಲಿ. ಇದು ತಣ್ಣಗಾದ್ಮೇಲೆ ಇದರ ಸಿಪ್ಪೆನ ನಾವು ರಿಮೂವ್ ಮಾಡಬೇಕಾಗುತ್ತೆ. ಹಾಗೆ ಇದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಡೋಣ. ತಣ್ಣಗಾಗಿರುತ್ತೆ. ಈಗ ತಣ್ಣಗಾಗಿದೆ, ಇದು ಆರ್ಕೊಂಡಿದೆ. ಈಗ ನೋಡಿ, ಈ ರೀತಿಯಾದ ಒಂದು ಬೌಲ್ನಲ್ಲಿ ನಾನು ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಇದರಿಂದ ಈಸಿಯಾಗಿ ಕಡಲೆ ಬೀಜದ ಸಿಪ್ಪೆ ರಿಮೂವ್ ಆಗುತ್ತೆ. ನೋಡಿ ಹೇಗೆ ಮಾಡ್ತಾ ಇದ್ದೀನಲ್ವಾ. ಅದೇ ರೀತಿ ಎಲ್ಲವನ್ನೂ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮಾಡ್ಕೊಂಡಾದಮೇಲೆ ಇದನ್ನು ಸಿಪ್ಪೆನ ನಾವು ರಿಮೂವ್ ಮಾಡಬೇಕಾಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಸಿಪ್ಪೆ ಬಿಟ್ಕೊಂಡಿದೆ. ಒಂದೊಂದು ಕಾಳು ದಪ್ಪ ದಪ್ಪ ಇದ್ದರೂ ಪರವಾಗಿಲ್ಲ. ಈ ರೀತಿ ಆದರೆ ಸಾಕಾಗುತ್ತೆ. ಈಗ ಇದರ ಸಿಪ್ಪೆ ಮತ್ತು ಈ ಬೇಳೆಯನ್ನು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ನಾನು ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ ಅಂತ ಬನ್ನಿ ನೋಡೋಣ. ನೋಡಿ, ಈ ರೀತಿಯಾಗಿ ನಾನು ಈ ಒಂದು ಬೇಳೆಯಿಂದ ಈ ಒಂದು ಸಿಪ್ಪೆನ ರಿಮೂವ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕೂಡ. ತುಂಬ ಚೆನ್ನಾಗಿ ಬೇಳೆ ಮತ್ತು ಈ ಸಿಪ್ಪೆ ಸಪ್ರೇಟ್ ಆಗ್ತಾ ಇದೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನೋಡೋಣ, ಬೇಳೆನ ಕೈಯಲ್ಲಿ ಎತ್ಕೊಂಡು ನೋಡ್ತೀನಿ. ಇವಾಗ ನೋಡಿ, ಎಷ್ಟು ಚೆಂದ ಕಾಣ್ತಾ ಇದೆ. ಬೇಳೆ ಎಲ್ಲ ಸಪ್ರೇಟ್ ಆಗಿದೆ. ಒಂದೊಂದು ಸ್ವಲ್ಪ ದಪ್ಪು ಕಾಳಿದೆ, ಪರವಾಗಿಲ್ಲ, ಏನು ಸಮಸ್ಯೆ ಆಗಲ್ಲ. ಈಗ ನಾನು ಇದನ್ನು ಒಂದು ಚಿಕ್ಕ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಈ ಒಂದು ಏನು ಕಡಲೆ ಬೀಜ ಏನಿದೆ, ಇದು ಪ್ರೋಟೀನಿಂದ ತುಂಬಿದೆ ಅಂತ ಹೇಳಲಾಗುತ್ತೆ. ಪ್ರೋಟೀನ್ ಭರಿತವಾದಂತಹ ಒಂದು ಆಹಾರ ಇದು. ನಮ್ಮ ಮಸಲ್ಸ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಸ್ಟ್ರೆಂತ್ ಕೂಡ ಕೊಡುತ್ತೆ ಅಂತ ಹೇಳ್ತಾರೆ. ನೋಡಿ, ಇವಾಗ ನಾನು ಒಂದು ಬೌಲ್ನಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನೀವು ಬೆಲ್ಲ ಕೂಡ ಉಪಯೋಗಿಸ್ಕೋಬೋದು. ನಾನೀಗ ಆಲ್ರೆಡಿ ಬೆಲ್ಲದಲ್ಲಿ ಮಾಡಿ ತೋರಿಸಿದ್ದೀನಿ. ಹಾಗಾಗಿ ಈ ಸಲ ಸಕ್ಕರೆಯಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಯಾವ ಅಳತೆಯಲ್ಲಿ ನಾನು ಕಡಲೆ ಬೀಜನ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಒಂದು ಬೌಲನ್ನು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಒಂದು ಬೌಲ್ ಕಡಲೆ ಬೀಜಕ್ಕೆ ಒಂದು ಬೌಲ್ ಸಕ್ಕರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನು ಸೇರಿಸಬಾರ್ದು. ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ಸ್ವಲ್ಪ ಸಕ್ಕರೆನ ಜಾಸ್ತಿ ಉಪಯೋಗಿಸ್ಕೋಬೋದು. ನನಗೆ ಇಷ್ಟೇ ಸಾಕು, ಹಾಗಾಗಿ ಸಮ ಪ್ರಮಾಣದಲ್ಲಿ ನಾನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಅದು ಕರಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದು ಲಿಕ್ವಿಡ್ ರೂಪದಲ್ಲಿ ಬದಲಾಗುತ್ತೆ. ಈಗ ಅದು ಲಿಕ್ವಿಡ್ ಆದ ತಕ್ಷಣ ಸ್ವಲ್ಪ ಅಂಟಾಗುತ್ತೆ. ನೋಡಿ, ಈ ರೀತಿಯಾಗಿ ಅಂಟು ಬರಬೇಕು. ಈಗ ಇದು ಒಂದು ಅದಕ್ಕೆ ಬಂತು. ಈ ಥರ ಗಮ್ ಆದಾಗ ನೋಡಿ, ಪಾಕ ಬರ್ತಾ ಇದೆ. ಇವಾಗ ಈ ರೀತಿಯಾದಂತಹ ಪಾಕ ಬಂದ ತಕ್ಷಣ ನಾವು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರ್ತಕ್ಕಂತಹ ಕಡಲೆ ಬೀಜನ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸಿಪ್ಪೆ ತೆಗೆದು ಬೇಳೆ ಮಾಡ್ಕೊಂಡಿದ್ದೀವಿ, ಅದನ್ನು
ಈ ಸಮಯದಲ್ಲಿ ಸೇರಿಸೋಣ. ಈಗ ಫ್ಲೇಮನ್ನು ತುಂಬಾ ಕಡಿಮೆ ಇಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ಪಾಕ ಗಟ್ಟಿಗಾಗೋಗುತ್ತೆ. ಫ್ಲೇಮನ್ನು ಕಡಿಮೆ ಇಟ್ಕೊಂಡು ಈ ಒಂದು ಕಡಲೆ ಬೀಜನ ಇದಕ್ಕೆ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡಿ, ನಾನೀಗ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಧಾನವಾಗಿ ಈ ರೀತಿಯಾಗಿ ಹಾಕ್ತಾ ಕೈ ಆಡಿಸ್ಬೋದು, ಇಲ್ಲ ಒಂದೇ ಸರ್ತಿ ಸುರಿದು ಬೇಗ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಪಾಕ ಗಟ್ಟಿ ಆಗಿಬಿಡುತ್ತೆ. ಚೆನ್ನಾಗಿ ಬರ್ತಾ ಇದೆ. ಬೇಗನೆ ಈ ರೀತಿಯಾಗಿ ಮಾಡಿ. ಟೈಮ್ ಇಲ್ಲಿ ವೇಸ್ಟ್ ಮಾಡೋ ಹಾಗಿಲ್ಲ. ಎಷ್ಟು ನಾವು ನಿಧಾನ ಮಾಡಿದ್ರೆ ಅದು ಕಲ್ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಇನ್ನೂ ಲಿಕ್ವಿಡ್ ಇರೋ ಥರನೇ ಇದನ್ನು ನಾವು ನೋಡ್ಕೋಬೇಕಾಗುತ್ತೆ. ನೋಡಿ, ರೆಡಿ ಆಯಿತು. ಇವಾಗ ಸ್ಟವ್ ಆಫ್ ಮಾಡಿದ ತಕ್ಷಣ ನಾವು ಇದನ್ನು ಒಂದು ಕಟ್ಟೆ ಮೇಲೆ ಹತ್ರನೂ ಈ ರೀತಿಯಾಗಿ ಎಣ್ಣೆ ಸವರಿ ಇದನ್ನು ಹಾಕ್ಕೋಬೋದು, ಅಥವಾ ಒಂದು ತಟ್ಟೆಗಾದರೂ ಕೂಡ ಹಾಕ್ಕೋಬೋದು. ತಟ್ಟೆಯಲ್ಲಿ ಹಾಕ್ಕೊಂಡ್ರೆ ಅಷ್ಟೊಂದು ಈಸಿಯಾಗಿ ಬರಲ್ಲ. ಹೀಗೆ ನೋಡಿ, ಈ ಒಂದು ರೋಲರ್ಗೂ ಕೂಡ ಎಣ್ಣೆ ಸವರ್ಕೊತಾ ಇದ್ದೀನಿ. ಈಗ ಈ ಕಟ್ಟೆ ಮೇಲೆ ಎಣ್ಣೆ ಸವರ್ಕೊಂಡಿರೋದ್ರಿಂದ ಈಸಿಯಾಗಿ ಅದು ಬರುತ್ತೆ. ಡ್ರೈ ಆದಮೇಲೆ ಈಸಿಯಾಗಿ ಬರುತ್ತೆ. ಆ ಕಾರಣಕ್ಕೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ನಾವೇನು ಮಾಡಬೇಕು, ಇವಾಗ ರೋಲರಲ್ಲಿ ಹಾಗೆ ಪ್ರೆಸ್ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗೆಯೇ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾ ಇದ್ನಲ್ಲ ಫ್ರೆಂಡ್ಸ್, ಈ ಶೇಂಗಾದಲ್ಲಿ ಫೈಬರ್ ಕೂಡ ಇರುತ್ತೆ. ಹಾಗೆಯೇ ವಿಟಮಿನ್ ಇ ಕೂಡ ಯಥೇಚ್ಛವಾಗಿ ಇರುತ್ತೆ. ಸ್ಕಿನ್ ಗ್ಲೋ ಆಗಲಿಕ್ಕೆ ಈ ಒಂದು ವಿಟಮಿನ್ ಇ ತುಂಬ ಇಂಪಾರ್ಟೆಂಟು. ಆ ಒಂದು ಅಂಶ ಈ ಒಂದು ಕಡಲೆ ಬೀಜದಲ್ಲಿ ಇದೆ ಅಂತ ಹೇಳಲಾಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ದುಂಡನೆ ಆಕಾರದಲ್ಲಿ ನಮ್ಮ ಒಂದು ಕಡಲೆ ಬೀಜದ ಚಿಕ್ಕಿ ತಯಾರಾಗೋಯಿತು. ಇದನ್ನು ಶೇಂಗಾ ಚಿಕ್ಕಿ ಅಂತಲೂ ಕೂಡ ಕರೀತಾರೆ. ಈ ಒಂದು ಪೀನಟ್ ಚಿಕ್ಕಿ ತಿನ್ನಲು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಕ್ರಂಚಿಯಾಗಿ ಇದೆ. ಸೌಂಡ್ ಬಂತಲ್ಲ, ಎಷ್ಟು ಚೆನ್ನಾಗಿ ಸೌಂಡ್ ಬಂತು. ಇದು ಕುರುಮ್ ಅಂತ ತುಂಬಾ ತಿನ್ನಲಿಕ್ಕೆ ಚೆನ್ನಾಗಿದೆ. ಇದನ್ನು ಚಾಕುನಲ್ಲಿ ಕತ್ತರಿಸೋದೇನು ಬೇಕಾಗಿಲ್ಲ. ಹಾಗೆ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲೇ ಮುರಿದು ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಈ ರೀತಿಯಾಗಿ ಎಲ್ಲವನ್ನು ಕೂಡ ನಾನು ತಯಾರು ಮಾಡ್ಕೊತಾ ಇದ್ದೀನಿ. ಈ ಒಂದು ಕಡಲೆ ಬೀಜದಲ್ಲಿ ಇಮ್ಯುನಿಟಿ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟೊಂದು ಬೆನಿಫಿಟ್ ಇರೋ ಅಂತಹ ಈ ಒಂದು ಕಡಲೆ ಬೀಜನ ನಾವು ಆಹಾರದಲ್ಲಿ ಉಪಯೋಗಿಸ್ಕೋಬೋದು. ನಾನೀಗಾಗಲೇ ಸುಮಾರು ಬೆನಿಫಿಟ್ಗಳನ್ನ ಹೇಳಿದ್ದೀನಿ. ನೋಡಿ, ತಯಾರಾಗೋಯಿತು. ತಿನ್ನಲಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ನನ್ನ ಫೇವ್ರೇಟ್ ಚಿಕ್ಕಿ ಅಂದರೆ ನನಗೆ ತುಂಬಾ ಇಷ್ಟ. ನೋಡಿ, ಸೌಂಡ್ ಹೇಗೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಕುರುಮ್ ಅಂತ ಚೆನ್ನಾಗಿದೆ ತಿನ್ನಲಿಕ್ಕೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್. ನೀವು ಇಷ್ಟಪಡ್ತೀರಾ? ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಬಾಯ್.